ರೈತ ನಾಯಕ ಮಾಜಿ ಸಿಎಂ BS ಯಡಿಯೂರಪ್ಪ ಅವರ ಅಭಿಮಾನೋತ್ಸವ ಅದ್ದೂರಿಯಾಗಿ ನಡೀತಾ ಇದೆ. ಸದ್ಯ ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಏನು ಚಿತ್ರದುರ್ಗ ಮಾದರ ಚೆನ್ನೈ ಪೀಠದ ಪಕ್ಕದಲ್ಲಿ ಸುಮಾರು 100 ಎಕರೆ ವಿಸ್ತಾರವಾದ ಜಾಗ ಇದೆ. ಆ ಜಾಗದಲ್ಲಿ ಎಲ್ಲ ವೇದಿಕೆಯನ್ನು ಹಾಕಿ ಕಾರ್ಯಕ್ರಮಕ್ಕೆ ಎಲ್ಲ ರೆಡಿಯನ್ನ ಮಾಡಿದ್ದಾರೆ. ಈಗ ಬಂದಂತ ಅಭಿಮಾನಿಗಳು ಕೂಡ ಒಂದು ಊಟದ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ನಿನ್ನೆಯಿಂದಲೂ ಕೂಡ ಒಂದು ಈ ರೀತಿಯಾದಂಥ ಪ್ರಿಪರೇಷನ್ ಊಟಕ್ಕೆ ನಡೀತಾ ಇದೆ. ಅಂದ್ರೆ ಲಕ್ಷಾಂತರ ಜನ ಅಭಿಮಾನಿಗಳು ಬರೋದ್ರಿಂದ ಈ ರೀತಿಯಾಗಿ ಊಟದ ವ್ಯವಸ್ಥೆ ಅವ್ರಿಗೆ ಬಂದವರಿಗೆ ಯಾವುದೇ ಊಟದ ಕೊರತೆ ಆಗಬಾರೋ ಅನ್ನೋ ದೃಷ್ಟಿಯಿಂದ ಊಟದ ವ್ಯವಸ್ಥೆನ ಮಾಡ್ತಾ ಇದೆ. ಬಿಜೆಪಿ ಕಾರ್ಯಕರ್ತರು ವಾಲಂಟಿಯರ್ ಆಗಿ ಒಂದೊಂದು ಜಿಲ್ಲೆಯಿಂದ ಬಂದು ಅವರಿಗೆ ಕೊಟ್ಟಂತ ಜವಾಬ್ದಾರಿಯನ್ನ ವ್ಯವಸ್ಥಿತವಾಗಿ, ಅಂದ್ರೆ ಯಾವುದೇ ರೀತಿಯಾದಂಥ ಬಂದಂತ ಅಭಿಮಾನಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ವ್ಯವಸ್ಥಿತವಾಗಿ ಜವಾಬ್ದಾರಿಯನ್ನು ವಹಿಸಿಕೊಂಡು ಅವರೇ ಮುಂದೆ ನಿಂತು ಕೆಲಸಗಳನ್ನ ಮಾಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತು ಮೆನು ಕೂಡ ತುಂಬಾ ಚೆನ್ನಾಗನ್ನ ಇಟ್ಟಿದ್ದಾರೆ. ಬೆಳಗ್ಗೆ ವೆಜಿಟೇಬಲ್ ಪಲಾವು ಜೊತೆಗೆ ಮೊಸರನ್ನ, ಮೈಸೂರು ಪಾಕು, ಮಧ್ಯಾಹ್ನಕ್ಕೆ ಅದನ್ನ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅಂದ್ರೆ ಹೆಚ್ಚಿನ ಬಿಸಿಲಿನ ತಾಪ ಇರೋದ್ರಿಂದ ಈ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನ ಕೂಡ ಈಗ ಮಾಡಿರುವಂಥದ್ದು. ಈಗ ಅಡಿಗೆ ಸಿಬ್ಬಂದಿ ಕೂಡ ಅಂದ್ರೆ 300ಕ್ಕೂ ಅಧಿಕ ಅಡಿಗೆ ಸಿಬ್ಬಂದಿ ಈ ಅಡಿಗೆ ವ್ಯವಸ್ಥೆಯನ್ನ ಮಾಡೋಕೆ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಅಡಿಗೆ ಪ್ರಿಪರೇಷನ್ ಕೂಡ ಯಾವ ರೀತಿಯಾಗಿ ಈಗ ನಡೀತಾ ಇದೆ ಅಂತ ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಎಲ್ಲ ಒಗ್ಗರಣೆ ಆಗಿರ್ಬೋದು, ವೆಜಿಟೇಬಲ್ ಪಲಾವ್ ಮಾಡೋಕ್ಕೆ ಏನೆಲ್ಲ ವ್ಯವಸ್ಥೆ ಬೇಕೋ ಅದನ್ನು ಮುಂಚಿತವಾಗಿ ಮಾಡಿಕೊಂಡು ಬಂದಂಥ ಜನರಿಗೆ ಈಗಾಗಲೇ 100 ಡಬ್ಬಗಳಲ್ಲಿ ಈ ರೀತಿಯಾದಂಥ ವ್ಯವಸ್ಥೆನ, ಊಟದ ವ್ಯವಸ್ಥೆನ ಈಗಾಗಲೇ ಮಾಡೋಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಬೇರೆ ಬೇರೆ ಜಿಲ್ಲೆಯಿಂದ ಬಂದಂಥ ಕಾರ್ಯಕರ್ತರು ಇದನ್ನ ಜವಾಬ್ದಾರಿನ ವಹಿಸ್ಕೊಂಡಿದ್ದಾರೆ. ಬೇರೆ ಬೇರೆ ರೀತಿಯಾದಂಥ ಮೆನ್ಯೂವನ್ನು ಅವರೇ ಖುದ್ದಾಗಿ ನಿಂತು ನೀರಿನ ವ್ಯವಸ್ಥೆ ಆಗಿರ್ಬೋದು, ಊಟದ ವ್ಯವಸ್ಥೆ ಆಗಿರ್ಬೋದು, ವೆಜಿಟೇಬಲ್ ಆಗಿರ್ಬೋದು, ಮತ್ತೆ ಎಣ್ಣೆ ಮತ್ತು ಅಕ್ಕಿ ವ್ಯವಸ್ಥೆ ಏನೆಲ್ಲ ಬರಬೇಕು ಅದನ್ನು ವ್ಯವಸ್ಥಿತವಾಗಿ ತಂದು ಅದನ್ನ ಹಾಕುವಂಥ ಕೆಲಸ ಮತ್ತು ಏನು ಬೇಕು ಅದನ್ನೆಲ್ಲ ವ್ಯವಸ್ಥೆಯನ್ನ ಅಭಿಮಾನಿಗಳಿಗೆ, ಬಂದಂಥ ಅಭಿಮಾನಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳಿ ಎಲ್ಲ ರೀತಿಯ ವ್ಯವಸ್ಥೆಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಬಂದಂಥ ಅಂದ್ರೆ ಜವಾಬ್ದಾರಿ ವಹಿಸ್ಕೊಂಡಂತ ಕೆಲವೊಂದಿಷ್ಟು ಮುಖಂಡರು ಬೇರೆ ಬೇರೆ ಜಿಲ್ಲೆಯಿಂದ ಬಂದವರು ಅವರು ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸರ್, ತಮ್ಮ ಹೆಸರು? ನಾ ಗೋವಿಂದ ಕೊಪ್ಪದ್ ಅಂತೇಳಿ ಬೆಳಗಾವಿ ಜಿಲ್ಲಾ ಪಂಚಾಯತಿ ಸದಸ್ಯ, ಅರಬಾವಿ ಮತಕ್ಷೇತ್ರ, ಬಾಲಚಂದ್ರ ಜಾರಕಿಹೊಳಿ ಮತಕ್ಷೇತ್ರ. ಇಲ್ಲಿ ಇವರು ನಾವು ಅಂತೇಶ್ ಕುಟ್ಟಿ ಅಂತ ಬಂದಿವ್ರಿ. ಅದ್ರ ಜೊತೆ ನಮ್ಮ ಟಿ ದಾಸರಳ್ಳಿ ಮತಕ್ಷೇತ್ರದ ಮಂಡಲ ಅಧ್ಯಕ್ಷ ಅಂತ ಮೋಹನ್ ಇರ್ಬೋದು, SR ವಿಶ್ವನಾಥ್ ಮತಕ್ಷೇತ್ರದ ಮುನಿರಾಜ್ ಇರ್ಬೋದು. ಎಲ್ಲ ಕ್ಷೇತ್ರದವರು ಒಂದೊಂದು ಕೌಂಟ್ರೆ, ಆದ್ರೆ ಒಂದು ಕೌಂಟ್ರಿಗೆ 1 ಲಕ್ಷ ಜನ ಊಟ ಮಾಡುವಂಗ ವ್ಯವಸ್ಥೆ ರೀ. ಈಗಾಗಲೇ ನಾವು 50,000 ಜನದ ಊಟದ ರೆಡಿ ಮಾಡಿದೀವ್ರಿ. ಆದಂಗ ಮತ್ತೊಂದು 50,000 ಜನ ಅಂದ್ರೆ ಹಿಂಗ 5 ಕೌಂಟರ್ ಇದಾವ್ರಿ ಸರ್. ಬಿಸಿ ಬಿಸಿ ಪಲಾವು, ಮೊಸರನ್ನ, ಮೈಸೂರು ಪಾಕು ಅಂದ್ರೆ ಈಗ ಆಲ್ರೆಡಿ ಸ್ಟಾರ್ಟ್ ರೀ. ಅಂದ್ರೆ ಮೊಸರನ್ನ 5 ಕೌಂಟರ್ ಇದಾವ್ರಿ ಸರ್. ಅಂದ್ರೆ ಕನಿಷ್ಠ ಒಂದು ಕೌಂಟರ್ದಾಗ 1 ಲಕ್ಷ ಜನ ಊಟ ಮಾಡ್ಬೋದು. ಹಂಗ ಒಂದು 25 ಒಂದು ಕೌಂಟ್ರಿಗೆ ಒಂದು 200ರಿಂದ 200 ಜನ ಏಕಕಾಲಕ್ಕೆ 200ರಿಂದ 500 ಜನ ಹೋಗುವಾಗ 3-4 ದಿವಸ ಆತಿಲ್ಲ. ಅರಬಾವಿ ಮತಕ್ಷೇತ್ರ ನಾವು ಫುಡ್ ಸೆಕ್ಷನ್ ಏನು ಕಡಿಮೆ ಬೀಳಬಾರ್ದು. ಬಂದಂತ ಪದಾಧಿಕಾರಿಗಳಿಗೆ, ಜನರಿಗೆ ಏನು ಕಡಿಮೆ ಬೀಳಬಾರ್ದು. ಏನು ಅಭಿಮಾನಿಗಳಿಗೆ ಏನು ಕಡಿಮೆ ಬೀಳಬಾರ್ದು. ಏನು ಕಡಿಮೆ ಬಿದ್ದದ ಅದನ್ನ ತಂದಿಡೋ ವ್ಯವಸ್ಥೆ ಮಾಡೋದು. ಆಮೇಲೆ ಫುಡ್ ಕ್ಯಾಟ್ರಿಂಗ್ ದವ್ರು ಯಾರು ಇರ್ತಾರೆ ಅವ್ರಿಗೆ ಹೇಳೋದು. ಆಮೇಲೆ ಫುಡ್ ಕ್ಯಾಟ್ರಿಂಗ್ ದವರು ತುಂಬಾ ವ್ಯವಸ್ಥೆ ಮಾಡಿದ್ದಾರೆ. ದಿಶಾ ಕ್ಯಾಂಟೀನು ತುಂಬಾ ವ್ಯವಸ್ಥೆ ಮಾಡಿದ್ದಾರೆ. ನಿಜ ಹೇಳ್ಬೇಕಂದ್ರೆ ಈ 3 ದಿನದಿಂದ ನೋಡ್ತಾ ಇದ್ದೀವಿ, ದಿನಕ್ಕೊಂದು ಐಟಮ್ ಬೇರೆ. 3 ದಿನ ಅಂದ್ರೆ ಏನು? 3 ದಿನದ ಏನು? 3 ಕಾರ್ಯಕರ್ತರು, ಪಕ್ಷಪದ ಅಂದ್ರೆ ಓಡಾಡ್ಲಿಕ್ಕೆ ಬಂದವರು, ಪೊಲೀಸ್ ಸಿಬ್ಬಂದಿಗೆ, ಇವರಿಗೆಲ್ಲ ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಅಂದು ಪ್ರತಿಯೊಬ್ಬರಿಗೆ ಒಂದೊಂದು ಬಿಸ್ಲರಿ ಬಾಟಲು, ನೀರಿನ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ. ಬೇಸಿಗೆ ಜಾಸ್ತಿ ಇರೋದ್ರಿಂದ ಪ್ರತಿಯೊಬ್ಬರಿಗೆ ನೀರಿನ ಬಾಟಲು ಅಂತಂದ ಬಿಸ್ಲರಿ ನೀರೇ ಕೊಡ್ತಾ ಇದ್ದಾರೆ. ಯಡಿಯೂರಪ್ಪ ಅವರ ಅಭಿಮಾನೋತ್ಸವವನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಏನು ಹೇಳ್ತೀರಿ? ಯಡಿಯೂರಪ್ಪ ಅವರು 50 ವರ್ಷವನ್ನ ರಾಜಕೀಯದಲ್ಲೇ ಕಳೆದಿದ್ದಾರೆ. ಯಡಿಯೂರಪ್ಪ ಅವ್ರ ಬಗ್ಗೆ ಏನ್ ಹೇಳ್ತೀರಿ? ಯಡಿಯೂರಪ್ಪ ಅಂದ್ರೆ ಅದೊಂದು ದೊಡ್ಡ ಶಕ್ತಿ. ಯಡಿಯೂರಪ್ಪ ಅಂದ್ರೆ ಒಂದು ಹೋರಾಟ. ಹಿಂದೆ ಪಕ್ಷ ಹಂಗಿತ್ತು ಹಿಂಗಿತ್ತು. ಬಿಜೆಪಿ ಪಕ್ಷವನ್ನ ದಕ್ಷಿಣ ಭಾರತದಲ್ಲಿ ತಂದವ್ರು ಯಾರಿದ್ರೆ ಯಡಿಯೂರಪ್ಪ, ಅನಂತಕುಮಾರ್, ಈಶ್ವರಪ್ಪ ಅಂತವ್ರು ನಮಗ್ ನಾಯಕರ. ಅವರು ಒಂದು 50 ವರ್ಷದ ಈ ಒಂದು ಕಾರ್ಯಕ್ರಮಕ್ಕೆ ನಮಗೊಂದು ಜವಾಬ್ದಾರಿ, ಒಂದು ಕೆಲಸ ಕೊಟ್ಟಾರಲ್ಲ, ಆ ಕೆಲಸ ಮಾಡಿದ್ರೆ ನಮಗೊಂದು ಹೆಮ್ಮೆ ಇದೆ, ಖುಷಿ ಆಗ್ತಾ ಇದೆ. ಅವಕಾಶ ನಮ್ಗೆ ಸಿಕ್ಕಂತದೊಂದು ಅವಕಾಶ ಅಷ್ಟೇ. ವಿರೋಧ ಪಕ್ಷದ ನಾಯಕ ಇದ್ದಾಗ ನಾ ಅರಬಾವಿ ಮಂಡಲ ಅಧ್ಯಕ್ಷ ಇದ್ನಿ. ನಾ ದೂರ ನಿಂತಿದ್ನಿ. ಬಾರ್ಪಣಿ ಅಧ್ಯಕ್ಷತೆ ಕೂಡಿಸ್ಕೊಂಡು ಪ್ರೆಸ್ ಮೀಟ್ ಮಾಡಿ ನಮ್ಗೆ ಕರ್ಕೊಂಡು. ಅಂದ್ರೆ ಅಷ್ಟ ಅವರಾಗ್ಲಿ, ಈಶ್ವರಪ್ಪನವರಾಗಲಿ, ಉತ್ತರ ಕರ್ನಾಟಕದ ಹೆಸರು ಯಾರ್ದ್ರಿ? ಬಿಜೆಪಿ ಅಂದ್ರೆ ಅನಂತಕುಮಾರ, ಈಶ್ವರಪ್ಪ, ಯಡಿಯೂರಪ್ಪ, ಇವ್ರು ಬಿಟ್ರೆ ಯಾರ ಹೆಸರು ಇದ್ದಿದ್ದಿಲ್ಲ. ಅಂತ ಅವ್ರು ಹೋರಾಟ ಮಾಡಿ ಅವ್ರದ್ದು ಒಂದು ಕಾರ್ಯಕ್ರಮದ ನಾವು ಮಾಡಕ್ ನಮಗೆ ಅವಕಾಶ ಸಿಕ್ಕಿದೆ. ಅದೊಂದು ಭಾಗ್ಯ. ನಾವು ಆಗಿನ AVP ಕಾರ್ಯಕರ್ತಿದ್ವಿ. AVP ಬಾಗಲಕೋಟೆಯಲ್ಲಿ
ABVP ಕೆಲಸ ಮಾಡ್ತಿದ್ವಿ. ಅನ್ಕೊಂಡಿದ್ರ ಸರ್ಕಾರ ಅಧಿಕಾರಕ್ಕೆ ಬರ್ತೈತೆ? ಆಗ ನಮಗೆ ಸರ್ಕಾರ ಅದು ಕಾಣಲಿಲ್ಲ. ನಮಗೆ ಕಂಡದ್ದೇನ ಭಾರತ ದೇಶ ಹಿಂದುತ್ವ. ನಮಗೇನು ಅಧಿಕಾರ ಏನು ಗೊತ್ತಿದ್ದಿಲ್ಲ. ಪ್ರಾಮಿಸ್ ನಾವು ABVP ಕಾರ್ಯಕರ್ತ, ನಮ್ಮ ಕಣ್ಣಾಗೇನ ಭಾರತ ದೇಶ, ಭಾರತ ಮಾತಾ, ಹಿಂದುತ್ವ ಇದೊಂದ ಏನು ನಮಗೆ ಅಧಿಕಾರ ಕಂಡಿಲ್ಲ. ಯಾಕಂದ್ರೆ ಅಪೋಸಿಷನ್ ಲೀಡರ್ ಬಂದ್ರೆ ನಮ್ಮ ಊರಿಗೆ ಕುಲಗೋಡಕ್ಕೆ ಜಗದೀಶ್ ಶೆಟ್ಟರ್ ಸಾಹೇಬ್ರ ಬಂದ ಅಧಿಕಾರಿಗಳು ಬರ್ತಾರ ನನಗೆ ಗೊತ್ತೇ ಇಲ್ಲ. ನಮ್ಮ ಬಲ್ಲಂಡೆ ಕಾಲುವೆ ವಿಸಿಟ್ ಮಾಡಕ್ ಬಂದಿರಿ 2000 ಇಸ್ವಿ ಒಳಗೆ. ಆಗೆಲ್ಲ ಅಧಿಕಾರಿಗಳು ಬಂದ್ರೆ ಅಧಿಕಾರಿಗಳು ಬರ್ತಾರ ನಮ್ಗೆ ಗೊತ್ತೇ ಇಲ್ಲ. ನಮಗೆ ಏನು ಕೇವಲ ಹಿಂದುತ್ವ ಹೋರಾಟ ಇದೆ. ಯಡಿಯೂರಪ್ಪ ಅವರು ಇದು ಮಾಡ್ತಾರೆ, ಏನ್ ಹೇಳ್ತಾರೆ? ಬಹಳ ಖುಷಿ ಆಕೈತಿ. ಯಾಕಂದ್ರೆ ಹೋರಾಟದ ಶಕ್ತಿ ನಮ್ಮ ಮಂತೇಶ್ವರ್ ಹೇಳಿದಾಗ ಹೋರಾಟ ಅಂದ್ರೆ ಏನ್ ಹೆಸರು, ಹೋರಾಟಕ್ಕೆ ಮತ್ತೊಂದು ಹೆಸರು ಈಶ್ವರಪ್ಪ ಯಡಿಯೂರಪ್ಪ. ಇದಿಷ್ಟು ಇಲ್ಲಿ ಜವಾಬ್ದಾರಿ ವಹಿಸಿಕೊಂಡಂತ ಕಾರ್ಯಕರ್ತರ ಮಾತು. ಯಡಿಯೂರಪ್ಪ ಅವರ ಅಭಿಮಾನೋತ್ಸವನ ಮಾಡೋದಕ್ಕೆ ಮತ್ತೆ ನಮ್ಗೆ ಏನ್ ಜವಾಬ್ದಾರಿನ ಕೊಟ್ಟಿದ್ದಾರೆ ಅದನ್ನ ನಿರ್ವಹಿಸೋದಕ್ಕೆ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಸರ್ಕಾರ ಅಧಿಕಾರಕ್ಕೆ ಬರೋಕೆ ಹಿಂದುತ್ವದ ಪರ ಹೋರಾಟ ಮಾಡಿರೋದು ಸಾಕಷ್ಟು ಹೋರಾಟಗಳನ್ನ ಯಡಿಯೂರಪ್ಪ ಅವ್ರು ಮಾಡಿದ್ದಾರೆ. ಅದರಲ್ಲಿ ನಮ್ಗೊಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಆ ಜವಾಬ್ದಾರಿಯನ್ನ ನಿರ್ವಹಿಸಕ್ಕೆ ಸಾಕಷ್ಟು ಖುಷಿ ಆಗುತ್ತೆ ಅನ್ನೋ ಮಾತು ಹೇಳಿದ್ದಾರೆ. ಮತ್ತು ಮೆನು ವೆಜ್ ಪಲಾವ್ ಆಗಿರ್ಬೋದು, ಜೊತೆಗೆ ಮೊಸರನ್ನ, ಮೈಸೂರು ಪಾಕು ಸೇರಿದಂತೆ ವಿವಿಧ ಖಾದ್ಯಗಳನ್ನ ಮಾಡಿದ್ದಾರೆ. ಬಂದಂತ ಅಭಿಮಾನಿಗಳು ಬೆಳಗ್ಗೆಯಿಂದಲೂ ಕೂಡ ಈ ಅಂದ್ರೆ ಊಟದ ಕೌಂಟರ್ ಕಡೆ ಬಂದು ಮೃಷ್ಟಾನ್ನ ಭೋಜನವನ್ನ ಸೇವಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹದೇವ್ ಬಿಜಿ, ನ್ಯೂಸ್ ಫಸ್ಟ್ ದಾವಣಗೆರೆ.